ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಕಾಲ ಸಿಎಂ ಆಗಿ ದಾಖಲೆಯನ್ನ ಬರೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಇದೇ ಹುಮ್ಮಸ್ಸಲ್ಲಿ 17ನೇ ಬಜೆಟ್ ಮಂಡಿಸೋದಕ್ಕೆ ಸಕಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಕಾಲ ಸಿಎಂ ಆಗಿ ದಾಖಲೆಯನ್ನ ಬರೆದಿರತಕ್ಕಂಥ ಸಿದ್ದರಾಮಯ್ಯನವರು ಇದೇ ಹುಮ್ಮಸ್ಸಲ್ಲಿ 17ನೇ ಬಜೆಟ್ ಮಂಡಿಸೋದಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸಾಲು ಸಾಲು ಎಡವಟ್ಟುಗಳು ಬೆನ್ನಿಗೆ ಬಂದು ನಿಂತಿದೆ. ರಾಜ್ಯ ಸರ್ಕಾರಕ್ಕೆ ಮುಜುಗರ ತರ್ತಿರ್ತಕ್ಕಂಥ ಹಲವು ಪ್ರಕರಣಗಳಿದ್ದಾವೆ. ಅಬಕಾರಿ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ, ಸಚಿವ ತಿಮ್ಮಾಪುರ ಹಾಗೂ ಪುತ್ರ ವಿನಯ್ ತಿಮ್ಮಾಪುರ ಹೆಸರು ತಳಕಾಕೊಂಡಿರುವಂಥದ್ದು. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳಿಂದ ಆಗ್ರಹ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನಿಂದ ಮಹಿಳಾ ಅಧಿಕಾರಿಗೆ ನಿಂದನೆ ಆಗಿರತಕ್ಕಂಥ ವಿಚಾರ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರತಕ್ಕಂಥ ವಿಚಾರ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮುಂದಾಳತ್ವದಲ್ಲೇ ಈ ಒಂದು ಗಲಾಟೆ ನಡೆದಿರತಕ್ಕಂಥದ್ದು. ಮಹಾರಾಷ್ಟ್ರದ ಪೊಲೀಸರಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಮಾಡಿರತಕ್ಕಂಥ ವಿಚಾರಗಳು. ರಾಜ್ಯದ ಹಲವು ಪೊಲೀಸ್ ಅಧಿಕಾರಿಗಳು ಡ್ರಗ್ಸ್ ಜಾಲದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ. ಡಿಜಿಪಿ ರಾಮಚಂದ್ರ ರಾವ್ ಸರಸ ಸಲ್ಲಾಪದ ವಿಡಿಯೋ ಒಂದ್ ಕಡೆ ವೈರಲ್ ಆಯಿತು. ಆ ಒಂದು ವಿಚಾರ, ಹಲವು ಹಗರಣಗಳು, ಆರೋಪಗಳ ಸುಳಿಯಲ್ಲಿ ಇದೀಗ ಸಿದ್ದರಾಮಯ್ಯ ಸರ್ಕಾರ ಇದೆ. ಪದೇ ಪದೇ ಆಗ್ತಿರತಕ್ಕಂಥ ಎಡವಟ್ಟುಗಳು ಸಿದ್ದರಾಮಯ್ಯ ಆಡಳಿತಕ್ಕೆ ಒಂದು ಕಳಂಕವನ್ನ ತಂದುಬಿಟ್ಟಿದೆ. ಶೀಘ್ರ ಎಲ್ಲ ಸಮಸ್ಯೆಗಳನ್ನ ಸಿದ್ದರಾಮಯ್ಯನವರು ಬಗೆಹರಿಸ್ತಾರಾ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಕಾಡ್ತಾ ಇದೆ. ಒಂದು ಕಡೆ ದಾಖಲೆ ಬರೆಯೋ ಸಿಎಂ, ಇನ್ನೊಂದು ಕಡೆ ವಿವಾದ, ಹಗರಣ, ಆರೋಪಗಳ ಸಾಲುಗಳು. ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದುವರೆಗೂ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನ ಬರೆದಿರತಕ್ಕಂಥ ನಾಯಕ ಸಿದ್ದರಾಮಯ್ಯ. ಅದೇ ಹುಮ್ಮಸ್ಸು, ಅದೇ ಆತ್ಮವಿಶ್ವಾಸದಲ್ಲಿ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ ಒಂಥರ ಒಂದ್ರ ಮೇಲೊಂದು ಎಡವಟ್ಟುಗಳು ಬೆನ್ನಿಗೆ ಬಂದು ನಿಂತಿದೆ. ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತಹ ಹಲವು ಪ್ರಕರಣಗಳು ಈಗ ಸರದಿಯಲ್ಲಿ ನಿಂತುಬಿಟ್ಟಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರಿಂದ ಮಹಿಳಾ ಅಧಿಕಾರಿಗೆ ನಿಂದನೆ ಆಗಿರತಕ್ಕಂಥ ಒಂದು ಆರೋಪ, ಇದು ಸರ್ಕಾರದ ಇಮೇಜ್ಗೆ ಒಂದು ದೊಡ್ಡ ಹೊಡೆತ ನೀಡಿದೆ. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ, ಈ ಗಲಾಟೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಈ ಗಲಾಟೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮುಂದಾಳತ್ವದಲ್ಲಿ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರಿಂದ ಸರ್ಕಾರ ತೀವ್ರ ಮುಜುಗರಕ್ಕೆ ಸಿಲುಕಾಕೊಂಡಿದೆ. ಇನ್ನು ಗಂಭೀರ ವಿಷಯ ಏನು? ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಆಗಿರತಕ್ಕಂಥದ್ದು. ಈ ಡ್ರಗ್ಸ್ ಜಾಲದಲ್ಲಿ ರಾಜ್ಯದ ಹಲವು ಪೊಲೀಸ್ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಒಂದು ದೊಡ್ಡ ಶಾಕ್ ಆಗ್ಬಿಟ್ಟಿದೆ. ಕಾನೂನು ಕಾಪಾಡೋ ಇಲಾಖೆಯವರೇ ಕಾನೂನು ಉಲ್ಲಂಘನೆ ಮಾಡಿರತಕ್ಕಂಥದ್ದು ಸರ್ಕಾರದ ಮೇಲೆ ಭಾರೀ ಪ್ರಶ್ನೆಯನ್ನ ಎಬ್ಬಿಸ್ಬಿಟ್ಟಿದೆ. ಇದರ ನಡುವೆ ಮತ್ತೊಂದು ಸ್ಫೋಟಕ ಬೆಳವಣಿಗೆ. ಗೃಹ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಯೇ ರಾಸಲೀಲೆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಎಲ್ಲ ಕಡೆ ವಿಡಿಯೋ, ಆಡಿಯೋ ಎಲ್ಲ ಕೂಡ ವೈರಲ್ ಆಗ್ತಾ ಇದೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ಸರಸ ಸಲ್ಲಾಪದ ವಿಚಾರವು ರಾಜಕೀಯ ವಲಯದಲ್ಲಿ ಒಂದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಗ್ಯಾರಂಟಿ ಸರ್ಕಾರ ಈಗ ಹಗರಣ, ಆರೋಪ, ವಿವಾದಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಮುಂದಿನ ದೊಡ್ಡ ಪ್ರಶ್ನೆಯ ಎದುರು ನಿಂತಿದ್ದಾರೆ. ಎಲ್ಲವನ್ನ ಬಗೆಹರಿಸಿ ಬಜೆಟ್ ಮೂಲಕ ಸರ್ಕಾರದ ಇಮೇಜ್ ಮರುಸ್ಥಾಪನೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.